ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ನಿರ್ಬಂಧ ಇರೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಈ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಈ ಒಂದು ವಿಚಾರವನ್ನು ಈಗ ಬಿಜೆಪಿಯ ಸಂಸದರು ಹಾಗೆ ಮಾಜಿ ಸಚಿವರಂತ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. ಅವ್ರಿಗೆ ಯಾವ ರೀತಿಯಾಗಿ ನೋಡ್ತಾರೆ ಸರ್ಕಾರ ನಿಲುವನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ತೀರ್ಮಾನವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಸರಳವಾಗಿ ಒಂದೇ ಮಾತಲ್ಲಿ ಹೇಳುವುದಾದ್ರೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ ನಮ್ಮಲ್ಲೊಂದು ನುಡಿ ಇದೆ. ಒಂದು ಸರ್ಕಾರ ಈಗ 3-4 ಜನ ಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಏನಾದರೂ ಮಾಡಿ ನಿಯಂತ್ರಣ ಹೇಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಟಿಪ್ಪಣಿ ಮಾಡಿಸಿ ಕೊಟ್ಟಿರೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಿಂದೆ ನೆಹರೂರವರಿಗೆ ಅಭಿಪ್ರಾಯ ಭೇದ ಇತ್ತು. ಆನಂತರ ಅವರೇ ಅದನ್ನು ಸರಿಪಡಿಸಿಕೊಂಡು ಸಂಘ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ಸಂಘದ ಸ್ವಯಂ ಸೇವಕರು ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸಂಘಕ್ಕೆ ಗೌರವ ಕೊಟ್ಟು ರಾಷ್ಟ್ರದ ಭಾರತ ದೇಶದ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಸಮವಸ್ತ್ರದೊಂದಿಗೆ ಪಥಸಂಚಲನದಲ್ಲಿ ಅವಕಾಶ ಮಾಡಿಕೊಟ್ಟವರು ನೆಹರೂರವರು. ನೆಹರೂರವರು ಕೂಡ ನಿರ್ಬಂಧ ಮಾಡಲಿಕ್ಕೆ ಆಗಿರಲಿಲ್ಲ ಸಂಘವನ್ನು. ಇಂದಿರಾ ಗಾಂಧಿ ಅವರಿಗೆ ಆಗಿರಲಿಲ್ಲ, ರಾಜೀವ್ ಗಾಂಧಿ ಅವರು ಮಾಡಿರಲಿಲ್ಲ, ರಾಹುಲ್ ಗಾಂಧಿ ಅವರಿಗೆ ಆಗೋದಿಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಮಾಡಿರುವಂಥ ಪ್ರಯತ್ನವೂ ಕೂಡ ಅದು ಸಫಲ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಸರ್ಕಾರಿ ಪ್ರದೇಶದಲ್ಲಿ ಸಂಘದ ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನೋದು ನೀವು ನಿಲ್ಲಿಸಬಹುದು, ನಮಸ್ತೆ ವಸಲೆ ಅಂತ ಹೇಳಿ ನಿಲ್ಲಿಸಬಹುದು. ಆದರೆ ಅವನವನ ಮನೆ ಅಂಗಳದಲ್ಲಿ ಮಾಡುವುದನ್ನು ಹೇಗೆ ನಿಲ್ಲಿಸ್ತೀರಿ? ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಪ್ರಿಯಾಂಕಾ ಖರ್ಗೆಗಾಗಲಿ ಅಥವಾ ಬೇರೆ ಬೇರೆ ಸಚಿವರಿಗಾಗಲಿ ಬಡವರ ಕಲ್ಯಾಣ ಯೋಜನೆ ಮಾಡಲಿಕ್ಕೆ ಅಪಾರವಾದಂಥ ಅವಕಾಶಗಳಿದೆ. ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ 2.5 ವರ್ಷದಿಂದ ಒಂದು ಬಡವರಿಗೆ ಒಂದು ಮನೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಬಡವರ ಮನೆ ಕಲ್ಯಾಣ ಯೋಜನೆ, ಪ್ರಧಾನಮಂತ್ರಿ ಬಡವರ ಮನೆ ಯೋಜನೆ ಕೂಡ ಅನುಷ್ಠಾನ ಮಾಡ್ತಾ ಇಲ್ಲ. ಜಲಜೀವನ್ ಯೋಜನೆ ಕೇಂದ್ರ ಜೊತೆಯಲ್ಲಿ ಸಮನ್ವಯ ಸಾಧಿಸಿ ಮನೆ ಮನೆಗೆ ನಲ್ಲಿ ಕೊಡುವಂಥ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕಾರ್ಮಿಕರಿಗೆ ESI ಸಿಗಬೇಕು ಅಂತೇಳಿ ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ಆ ಇಡೀ ESI ಇಲಾಖೆಯನ್ನ ಕಾರ್ಮಿಕ ಇಲಾಖೆ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಡವರಿಗೆ ಬೇಕಾದಂಥ ಯೋಜನೆ ರೂಪಿಸಲಿಕ್ಕೆ ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಗ್ರಂಥಾಲಯದವರು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಇದ್ದಾರೆ. ಕನಿಷ್ಠ ಕೂಲಿ ಕೊಡ್ತೇನೆ ಅಂತ ಹೇಳಿದ್ರಿ, ಕನಿಷ್ಠ ಕಾರ್ಮಿಕರ ಕಲ್ಯಾಣ ನಿಧಿಯ ಮೂಲಕ ಕನಿಷ್ಠ ಸಿಬ್ಬಂದಿಗಳಿಗೆ ಕೊಡುವಂಥ ಯೋಜನೆಯನ್ನು ಕೂಡ ನಿಲ್ಲಿಸಿದ್ದೀರಿ ನೀವು, ನಮಗೆ ಕೊಡಿ ಅಂತೇಳಿ ಅವರು ಬೀದಿಗಿಳಿತಿದ್ದಾರೆ. ಇಂಥ ಬಡವರ ಕಲ್ಯಾಣ ಯೋಜನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರುವುದು ರಾಷ್ಟ್ರಭಕ್ತ ಸಂಸ್ಥೆ ಆಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಬೇಕು ಅಂತೇಳಿ ಯಾರಿಗಾದ್ರೂ ಇವರಿಗೆ ತೃಪ್ತಿಪಡಿಸಲಿಕ್ಕೆ ಮಾಡಬಹುದೇ ಹೊರತು ಅದರಿಂದ ದೇಶಕ್ಕೆ ಅನ್ಯಾಯ ಇಲ್ಲ, ಅದರಿಂದ ದೇಶಕ್ಕೆ ಒಳಿತಾಗ್ತಾ ಇದೆ. ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಹೇಳೋನು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥ ನಿಮ್ಮ ಮಂತ್ರಿಗಳನ್ನು ಕರೆದು ಬುದ್ಧಿ ಹೇಳಿ ನಮಗೆ ಇರುವಂಥ ಅಧಿಕಾರವನ್ನು ಬಡವರ ಕಲ್ಯಾಣ ಯೋಜನೆಯಾಗಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುವಂಥ ಯೋಜನೆಗೆ ನೀವು ಕೈ ಇಕ್ಕಬಾರದು ಅನ್ನೋದು ನನ್ನ ಆಗ್ರಹ ಇದೆ. ಆದರೆ ದುರಾದರ್ಶಕ್ಕೆ ಅವರನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಿಮಗೆ ಮಾಡಿದ್ದುಣ್ಣ ಮಾರಾಯ ಅಂತೇಳಿ ಒಂದು ಮಾತಿದೆ ನಮ್ಮಲ್ಲಿ. ಏನು ಅನ್ಯಾಯ ಮಾಡ್ತಾರೋ ಅದಕ್ಕೆ ಪ್ರತಿರೂಪದಲ್ಲಿ ಫಲಿತಾಂಶವನ್ನು ಪಡೆಯಲಿಕ್ಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅಷ್ಟೊಂದು ಸಂಪುಟದಲ್ಲಿ ಅಷ್ಟೊಂದು ಸದಸ್ಯರಿದ್ರು? ಪ್ರಿಯಾಂಕ್ ಖರ್ಗೆ ಅವರೇ ಯಾಕೆ ಖುದ್ದು RSS ಅನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ಪತ್ರ ಬರೀತಾರೆ? ಯಾಕೆ ಅವರೇ ಖುದ್ದಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾರೆ? ಯಾಕೆ ಅಂತ ವೈಯಕ್ತಿಕವಾಗಿ ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ಅಂತ RSS ಕಂಡ್ರೆ? ಇಲ್ಲ, RSS ಕಂಡ್ರೆ ಅವ್ರಿಗೆ ಯಾಕೆ ದ್ವೇಷವೋ ನನಗೂ ಗೊತ್ತಿಲ್ಲ. ಆದರೆ RSS ನಿಷೇಧ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಅನ್ನೋದೇ ಒಂದು ವರ್ಗದ ಜನರಿಗೆ ಶಾಶ್ವತವಾಗಿ ಅವ್ರಿಗೆ ಓಟ್ ಹಾಕೋರಿಗೆ ಸಂತೃಪ್ತಿ ಕೊಡ್ಬೋದು ಏನೋ, ಆ ಸಂತೃಪ್ತಿಗೋಸ್ಕರ ಹಂಗೆ ಮಾಡೋ ಇರ್ಬೋದು ಏನೋ ಅಂತ ನನಗೆ ಅನಿಸೋದು. ಅದಕ್ಕೆ ಬೇರೆ ಕಾರಣಗಳೇನು ನಮಗಿಲ್ಲಿ ತೋರ್ತಾ ಇಲ್ಲ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೋ ನೋಡೋಣ. ನನಗನ್ಸುತ್ತೆ ಇದು ಸಂಪೂರ್ಣವಾದಂಥ ವಿಫಲ ಪ್ರಯತ್ನವನ್ನು ಮಾಡ್ತಾರೆ. ರಾಷ್ಟ್ರಭಕ್ತ ಸಂಸ್ಥೆಯೊಂದರ ಮೇಲೆ ಕಣ್ಗಾವಲು ಮಾಡಲಿಕ್ಕೆ ಅಥವಾ ರಾಷ್ಟ್ರಭಕ್ತ ಸಂಸ್ಥೆಯೊಂದರ ಮೇಲೆ ನಿರ್ಬಂಧ ಮಾಡಲಿಕ್ಕೆ ಶಾಶ್ವತವಾಗಿ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಜೀವನ ಅನುಭವದಿಂದ ಅರ್ಥ ಆಗಿದೆ. ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ನನ್ನ ಭಾವನೆ. ಬಿಜೆಪಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಈಗ ಮಾತೃ ಸಮಾನ RSS ಅಂತೆಲ್ಲ ಹೇಳ್ತೀರಿ, ಈಗ ನಿಷೇಧ ಮಾಡಿದ್ದಾಗಿದೆ. ಈ ಮುಂದೆ ಯಾವ ರೀತಿಯಾಗಿ ಈ ಒಂದು ನಿರ್ಧಾರ, ಈ ಒಂದು ಕ್ಯಾಬಿನೆಟ್ನ ತೀರ್ಮಾನದ ವಿರುದ್ಧ ಯಾವ ರೀತಿಯಾಗಿ ತಾವು ಹೋರಾಟ ರೂಪಿಸೋದು ಅಥವಾ ಯಾವ ರೀತಿಯಾಗಿ ಅಂತ ಮುಂದೆ ಸ್ಟ್ಯಾಂಡ್? ನಾನು ಹೇಳಿದೆ, ಸರ್ಕಾರ ಸಂಘವನ್ನು ಹಿಂದಿನವರೆಲ್ಲರೂ ನಿಷೇಧ ಮಾಡಿದಾಗಲೂ ಕೂಡ ಸಂಘ ವಿಚಲಿತರಾಗಿಲ್ಲ, ಸಂಘ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅಥವಾ ನಮ್ಮ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿಲ್ಲ. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದೊಂದು ವಿಫಲವಾದಂಥ ಪ್ರಯತ್ನಗಳಾಗುತ್ತೆ. ಸಂಘ ಮತ್ತೆ ಎಲ್ಲೆಲ್ಲಿ ಸಂಘವನ್ನು ನಿಷೇಧ ಮಾಡಲಿಕ್ಕೆ ನಿರ್ಬಂಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅಲ್ಲೇ ಸಂಘ ಪುಡಿದೇಳುತ್ತೆ. ಯಾಕೆಂದ್ರೆ ಅದು ಸಣ್ಣ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ಅಲ್ಲ, ಬದುಕನ್ನು ದೇಶಕ್ಕೆ ಸಮರ್ಪಣೆ ಮಾಡಿರುವಂಥ ಸಂಸ್ಥೆ. ಆ ಹಿನ್ನೆಲೆಯಲ್ಲಿ ಅವರೇನು ಮಾಡ್ತಾರೆ, ಅವ್ರ ನಿರ್ಬಂಧಗಳೇನು ಅಂತ ನಾನು ಒಂದು ಮಾತು ಹೇಳಿದೆ ನಿಮಗೆ. ಎಲ್ಲೋ ಸರ್ಕಾರಿ ಪ್ರದೇಶದಲ್ಲಿ ನೀವು ಮಾಡಬೇಡಿ ಪಥಸಂಚಲನ ಅಂತ ಹೇಳಿದ್ರೆ ನಮ್ಮನೆ ಅಂಗಳದಲ್ಲಿ ನಾವು ಶಾಖೆಗಳನ್ನು ಮಾಡ್ತೇವೆ. ಯಾರು ನಿರ್ಬಂಧ ಮಾಡ್ತಾರೆ ಅದಕ್ಕೆ? ಹಾಗಾಗಿ ಅವರಿಗೆ ನಿರ್ಬಂಧ ಮಾಡಲಿಕ್ಕೆ ಆಗುದಿಲ್ಲ. ಒಂದಷ್ಟು ವಿಫಲ ಪ್ರಯತ್ನ ಮಾಡಿ ಯಾರನ್ನೋ ಸಮಾಧಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಸರ್ಕಾರದ ಅತ್ಯಂತ ಕೆಟ್ಟ ನಿರ್ಧಾರಗಳಲ್ಲಿ ಇದೊಂದು. ಇದಕ್ಕೆ ತಕ್ಕ ಪ್ರತಿಕ್ರಿಯೆಗಳು ಸಮಾಜದಿಂದ ಬರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್.
ಎಸ್ ಇದಿಷ್ಟು ಕೂಡ ಸಂಸದರಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತು. ಸರ್ಕಾರವನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು RSSನ ಈ ಒಂದು ಚಟಿಕೆಗಳ ನಿರ್ಬಂಧ ಏರೋದು ಏನು ಮಾಡಿದ್ದಾರೆ, ಇದು ಎಲ್ಲಿ ನಿರ್ಬಂಧ ಮಾಡ್ತಾರೋ ಅಲ್ಲೇ RSS ಮತ್ತೆ ಪುಟಿದೇಳುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ತನ್ನ ಸಂಪುಟ ಸದಸ್ಯರಿಗೆ ಕರೆದು ಬುದ್ಧಿವಾದವನ್ನ ಮುಖ್ಯಮಂತ್ರಿ ಅವರು ಹೇಳಬೇಕು ಅಂತ ಕೂಡ ಮುಖ್ಯಮಂತ್ರಿ ಅವರಲ್ಲಿ ಮನವಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಪರೋಕ್ಷವಾಗಿ ನಿರ್ಬಂಧ ಇರೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಈ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಈ ಒಂದು ವಿಚಾರವನ್ನ ಈಗ ಬಿಜೆಪಿಯ ಸಂಸದರು ಹಾಗೆ ಮಾಜಿ ಸಚಿವರಂತ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. ಅವ್ರು ಯಾವ ರೀತಿಯಾಗಿ ನೋಡ್ತಾರೆ ಈ ಸರ್ಕಾರದ ನಿಲುವನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ತೀರ್ಮಾನವನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ? ಸರಳವಾಗಿ ಒಂದೇ ಮಾತಲ್ಲಿ ಹೇಳುವುದಾದ್ರೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ ನಮ್ಮಲ್ಲೊಂದು ನುಡಿ ಇದೆ. ಒಂದು ಸರ್ಕಾರ ಈಗ 3-4 ಜನ ಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಏನಾದರೂ ಮಾಡಿ ನಿಯಂತ್ರಣ ಹೇಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಟಿಪ್ಪಣಿ ಮಾಡಿಸಿ ಕೊಟ್ಟಿರೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಿಂದೆ ನೆಹರೂರವರಿಗೆ ಅಭಿಪ್ರಾಯ ಭೇದ ಇತ್ತು. ಆನಂತರ ಅವರೇ ಅದನ್ನು ಸರಿಪಡಿಸಿಕೊಂಡು ಸಂಘ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ಸಂಘದ ಸ್ವಯಂ ಸೇವಕರು ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸಂಘಕ್ಕೆ ಗೌರವ ಕೊಟ್ಟು ರಾಷ್ಟ್ರದ ಭಾರತ ದೇಶದ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಸಮವಸ್ತ್ರದೊಂದಿಗೆ ಪಥಸಂಚಲನದಲ್ಲಿ ಅವಕಾಶ ಮಾಡಿಕೊಟ್ಟವರು ನೆಹರೂರವರು. ನೆಹರೂರವರು ಕೂಡ ನಿರ್ಬಂಧ ಮಾಡಲಿಕ್ಕೆ ಆಗಿರಲಿಲ್ಲ ಸಂಘವನ್ನು. ಇಂದಿರಾ ಗಾಂಧಿ ಅವರಿಗೆ ಆಗಿರಲಿಲ್ಲ, ರಾಜೀವ್ ಗಾಂಧಿ ಅವರು ಮಾಡಿರಲಿಲ್ಲ, ರಾಹುಲ್ ಗಾಂಧಿ ಅವರಿಗೆ ಆಗೋದಿಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಮಾಡಿರುವಂಥ ಪ್ರಯತ್ನವೂ ಕೂಡ ಅದು ಸಫಲ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಸರ್ಕಾರಿ ಪ್ರದೇಶದಲ್ಲಿ ಸಂಘದ ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನೋದು ನೀವು ನಿಲ್ಲಿಸಬಹುದು, ನಮಸ್ತೆ ವಸಲೆ ಅಂತ ಹೇಳಿ ನಿಲ್ಲಿಸಬಹುದು. ಆದರೆ ಅವನವನ ಮನೆ ಅಂಗಳದಲ್ಲಿ ಮಾಡುವುದನ್ನು ಹೇಗೆ ನಿಲ್ಲಿಸ್ತೀರಿ? ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಪ್ರಿಯಾಂಕಾ ಖರ್ಗೆಗಾಗಲಿ ಅಥವಾ ಬೇರೆ ಬೇರೆ ಸಚಿವರಿಗಾಗಲಿ ಬಡವರ ಕಲ್ಯಾಣ ಯೋಜನೆ ಮಾಡಲಿಕ್ಕೆ ಅಪಾರವಾದಂಥ ಅವಕಾಶಗಳಿದೆ. ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ 2.5 ವರ್ಷದಿಂದ ಒಂದು ಬಡವರಿಗೆ ಒಂದು ಮನೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಬಡವರ ಮನೆ ಕಲ್ಯಾಣ ಯೋಜನೆ, ಪ್ರಧಾನಮಂತ್ರಿ ಬಡವರ ಮನೆ ಯೋಜನೆ ಕೂಡ ಅನುಷ್ಠಾನ ಮಾಡ್ತಾ ಇಲ್ಲ. ಜಲಜೀವನ್ ಯೋಜನೆ ಕೇಂದ್ರ ಜೊತೆಯಲ್ಲಿ ಸಮನ್ವಯ ಸಾಧಿಸಿ ಮನೆ ಮನೆಗೆ ನಲ್ಲಿ ಕೊಡುವಂಥ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕಾರ್ಮಿಕರಿಗೆ ESI ಸಿಗಬೇಕು ಅಂತೇಳಿ ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ಆ ಇಡೀ ESI ಇಲಾಖೆಯನ್ನ ಕಾರ್ಮಿಕ ಇಲಾಖೆ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಡವರಿಗೆ ಬೇಕಾದಂಥ ಯೋಜನೆ ರೂಪಿಸಲಿಕ್ಕೆ ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಗ್ರಂಥಾಲಯದವರು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಇದ್ದಾರೆ. ಕನಿಷ್ಠ ಕೂಲಿ ಕೊಡ್ತೇನೆ ಅಂತ ಹೇಳಿದ್ರಿ, ಕನಿಷ್ಠ ಕಾರ್ಮಿಕರ ಕಲ್ಯಾಣ ನಿಧಿಯ ಮೂಲಕ ಕನಿಷ್ಠ ಸಿಬ್ಬಂದಿಗಳಿಗೆ ಕೊಡುವಂಥ ಯೋಜನೆಯನ್ನು ಕೂಡ ನಿಲ್ಲಿಸಿದ್ದೀರಿ ನೀವು, ನಮಗೆ ಕೊಡಿ ಅಂತೇಳಿ ಅವರು ಬೀದಿಗಿಳಿತಾ ಇದ್ದಾರೆ. ಇಂಥ ಬಡವರ ಕಲ್ಯಾಣ ಯೋಜನೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರುವುದು ರಾಷ್ಟ್ರಭಕ್ತ ಸಂಸ್ಥೆ ಆಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಬೇಕು ಅಂತೇಳಿ ಯಾರಿಗಾದ್ರೂ ಇವರಿಗೆ ತೃಪ್ತಿಪಡಿಸಿಕ್ಕೆ ಮಾಡ್ಬೋದೇ ಹೊರತು ಅದರಿಂದ ದೇಶಕ್ಕೆ ಅನ್ಯಾಯ ಇಲ್ಲ, ಅದರಿಂದ ದೇಶಕ್ಕೆ ಒಳಿತಾಗ್ತಾ ಇದೆ. ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಹೇಳೋನು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥ ನಿಮ್ಮ ಮಂತ್ರಿಗಳನ್ನು ಕರೆದು ಬುದ್ಧಿ ಹೇಳಿ ನಮಗೆ ಇರುವಂಥ ಅಧಿಕಾರವನ್ನು ಬಡವರ ಕಲ್ಯಾಣ ಯೋಜನೆಯಾಗಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕೆ ಹೊರತು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುವಂಥ ಯೋಜನೆಗೆ ನೀವು ಕೈ ಇಕ್ಕಬಾರದು ಅನ್ನೋದು ನನ್ನ ಆಗ್ರಹ ಇದೆ. ಆದರೆ ದುರಾದರ್ಶಕ್ಕೆ ಅವರನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಿಮಗೆ ಮಾಡಿದ್ದುಣ್ಣ ಮಾರಾಯ ಅಂತೇಳಿ ಒಂದು ಮಾತಿದೆ ನಮ್ಮಲ್ಲಿ. ಏನು ಅನ್ಯಾಯ ಮಾಡ್ತಾರೋ ಅದಕ್ಕೆ ಪ್ರತಿರೂಪದಲ್ಲಿ ಫಲಿತಾಂಶವನ್ನು ಪಡೆಯಲಿಕ್ಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಅಷ್ಟೊಂದು ಸಂಪುಟದಲ್ಲಿ ಅಷ್ಟೊಂದು ಸದಸ್ಯರಿದ್ರು? ಪ್ರಿಯಾಂಕ್ ಖರ್ಗೆ ಅವರೇ ಯಾಕೆ ಖುದ್ದು RSS ಅನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ಪತ್ರ ಬರೀತಾರೆ? ಯಾಕೆ ಅವರೇ ಖುದ್ದಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾರೆ? ಯಾಕೆ ಅಂತ ವೈಯಕ್ತಿಕವಾಗಿ ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ಅಂತ RSS ಕಂಡ್ರೆ? ಇಲ್ಲ, RSS ಕಂಡ್ರೆ ಅವ್ರಿಗೆ ಯಾಕೆ ದ್ವೇಷವೋ ನನಗೂ ಗೊತ್ತಿಲ್ಲ. ಆದರೆ RSS ನಿಷೇಧ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಅನ್ನೋದೇ ಒಂದು ವರ್ಗದ ಜನರಿಗೆ ಶಾಶ್ವತವಾಗಿ ಅವ್ರಿಗೆ ಓಟ್ ಹಾಕೋರಿ ಸಂತೃಪ್ತಿ ಕೊಡ್ಬೋದು ಏನೋ, ಆ ಸಂತೃಪ್ತಿಗೋಸ್ಕರ ಹಂಗೆ ಮಾಡೋ ಇರ್ಬೋದು ಏನೋ ಅಂತ ನನಗೆ ಅನಿಸೋದು. ಅದು ಬೇರೆ ಕಾರಣಗಳೇನು ನಮಗಿಲ್ಲಿ ತೋರ್ತಾ ಇಲ್ಲ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೋ ನೋಡೋಣ. ನನಗನ್ಸುತ್ತೆ ಇದು ಸಂಪೂರ್ಣವಾದಂಥ ವಿಫಲ ಪ್ರಯತ್ನವನ್ನು ಮಾಡ್ತಾರೆ. ರಾಷ್ಟ್ರಭಕ್ತ ಸಂಸ್ಥೆಯೊಂದರ ಮೇಲೆ ಕಣ್ಗಾವಲು ಮಾಡಲಿಕ್ಕೆ ಅಥವಾ ರಾಷ್ಟ್ರಭಕ್ತ ಸಂಸ್ಥೆಯೊಂದರ ಮೇಲೆ ನಿರ್ಬಂಧ ಮಾಡಲಿಕ್ಕೆ ಶಾಶ್ವತವಾಗಿ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಜೀವನ ಅನುಭವದಿಂದ ಅರ್ಥ ಆಗಿದೆ. ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ನನ್ನ ಭಾವನೆ. ಬಿಜೆಪಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ? ಈಗ ಮಾತೃ ಸಮಾನ RSS ಅಂತೆಲ್ಲ ಹೇಳ್ತೀರಿ, ಈಗ ನಿಷೇಧ ಮಾಡಿದ್ದಾಗಿದೆ. ಈ ಮುಂದೆ ಯಾವ ರೀತಿಯಾಗಿ ಈ ಒಂದು ನಿರ್ಧಾರ, ಈ ಒಂದು ಕ್ಯಾಬಿನೆಟ್ನ ತೀರ್ಮಾನದ ವಿರುದ್ಧ ಯಾವ ರೀತಿಯಾಗಿ ತಾವು ಹೋರಾಟ ರೂಪಿಸೋದು ಅಥವಾ ಯಾವ ರೀತಿಯಾಗಿ ಅಂತ ನೆಕ್ಸ್ಟ್ ಸ್ಟ್ಯಾಂಡ್? ನಾನು ಹೇಳಿದೆ, ಸರ್ಕಾರ ಸಂಘವನ್ನು ಹಿಂದಿನವರೆಲ್ಲರೂ ನಿಷೇಧ ಮಾಡಿದಾಗಲೂ ಕೂಡ ಸಂಘ ವಿಚಲಿತರಾಗಿಲ್ಲ, ಸಂಘ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅಥವಾ ನಮ್ಮ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿಲ್ಲ. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದೊಂದು ವಿಫಲವಾದಂಥ ಪ್ರಯತ್ನಗಳಾಗುತ್ತೆ. ಸಂಘ ಮತ್ತೆ ಎಲ್ಲೆಲ್ಲಿ ಸಂಘವನ್ನು ನಿಷೇಧ ಮಾಡಲಿಕ್ಕೆ ನಿರ್ಬಂಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅಲ್ಲೇ ಸಂಘ ಪುಡಿದೇಳುತ್ತೆ. ಯಾಕೆಂದ್ರೆ ಅದು ಸಣ್ಣ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ಅಲ್ಲ, ಬದುಕನ್ನು ದೇಶಕ್ಕೆ ಸಮರ್ಪಣೆ ಮಾಡಿರುವಂಥ ಸಂಸ್ಥೆ.
ಆ ಹಿನ್ನೆಲೆಯಲ್ಲಿ ಅವರೇನು ಮಾಡ್ತಾರೆ, ಅವ್ರ ನಿರ್ಬಂಧಗಳೇನು ಅಂತ ನಾನು ಒಂದು ಮಾತು ಹೇಳಿದೆ ನಿಮಗೆ. ಎಲ್ಲೋ ಸರ್ಕಾರಿ ಪ್ರದೇಶದಲ್ಲಿ ನೀವು ಮಾಡಬೇಡಿ ಪಥಸಂಚಲನ ಅಂತ ಹೇಳಿದರೆ ನಮ್ಮನೆ ಅಂಗಳದಲ್ಲಿ ನಾವು ಶಾಖೆಗಳನ್ನು ಮಾಡ್ತೇವೆ. ಯಾರು ನಿರ್ಬಂಧ ಮಾಡ್ತಾರೆ ಅದಕ್ಕೆ? ಹಾಗಾಗಿ ಅವರಿಗೆ ನಿರ್ಬಂಧ ಮಾಡಲಿಕ್ಕೆ ಆಗೋದಿಲ್ಲ. ಒಂದಷ್ಟು ವಿಫಲ ಪ್ರಯತ್ನ ಮಾಡಿ ಯಾರನ್ನೋ ಸಮಾಧಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಸರ್ಕಾರದ ಅತ್ಯಂತ ಕೆಟ್ಟ ನಿರ್ಧಾರಗಳಲ್ಲಿ ಇದೊಂದು. ಇದಕ್ಕೆ ತಕ್ಕ ಪ್ರತಿಕ್ರಿಯೆಗಳು ಸಮಾಜದಿಂದ ಬರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕೂಡ ಸಂಸದರಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತು. ಸರ್ಕಾರವನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು RSSನ ಈ ಒಂದು ಚಟುವಟಿಕೆಗಳ ನಿರ್ಬಂಧ ಇರೋದು ಏನು ಮಾಡಿದ್ದಾರೆ, ಇದು ಎಲ್ಲಿ ನಿರ್ಬಂಧ ಮಾಡ್ತಾರೋ ಅಲ್ಲೇ RSS ಮತ್ತೆ ಪುಟಿದೇಳುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ತನ್ನ ಸಂಪುಟ ಸದಸ್ಯರಿಗೆ ಕರೆದು ಬುದ್ಧಿವಾದವನ್ನು ಮುಖ್ಯಮಂತ್ರಿ ಅವರು ಹೇಳಬೇಕು ಅಂತ ಕೂಡ ಮುಖ್ಯಮಂತ್ರಿ ಅವರಲ್ಲಿ ಮನವಿ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.